ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಬಂದು ಜೈನರ ಒಂದು ಪ್ರೇಕ್ಷಣೀಯ ಸ್ಥಳವಾದಂತಹ ಕುಂಜವನದ ಬಗ್ಗೆ ಅದರಿ. ಈ ಕುಂಜವನ ಉದ್ಗಾಂವದಲ್ಲದರಿ. ಇದು ಬಂದ್ಬಿಟ್ಟು ಕೊಲ್ಲಾಪುರದಿಂದ 35 ಕಿಲೋಮೀಟರ್ ದೂರ ಮತ್ತು ಜಯಸಿಂಗ್ಪುರದಿಂದ 3 ಕಿಲೋಮೀಟ್ರು, ಚಿಕ್ಕೋಡಿಯಿಂದ 45 ಕಿಲೋಮೀಟರ್ ದೂರದಲ್ಲದರಿ. ನಾನು ಇಲ್ಲಿ ಫಸ್ಟ್ ಟೈಮ್ ದರ್ಶನ ತಗೊಳ್ಳಿಕ್ಕೆ ಬಂದೀನಿ ರೀ. ಇಲ್ಲಿ ಮೂಲ ನಾಯಕ ಮಹಾವೀರ ಭಗವಾನರ ಬಸದಿ ಅದರಿ. ಇದು ಮಹಾವೀರ ಭಗವಾನರ ಬಸ್ತಿ ಅದರಿ. ತುಂಬ ಸುಂದರವಾದಂತಹ ಒಂದು ಬಸ್ತಿ ಅದ. ಪೂರಾ ಏರಿಯಾನು ತುಂಬ ಸೈಲೆಂಟ್ ಮತ್ತು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ. ಒಳಗಡೆ ನೀವು ನೋಡ್ಬೋದ್ರಿ, ಭಗವಾನ್ ಮಹಾವೀರರ ಒಂದು ಮೂರ್ತಿ ಕಾಣ್ತದ್ರಿ. ಹಳೆಯ ಮೂರ್ತಿಗಳನ್ನ ಇಟ್ಟಿದಾರ್ರಿ. ನಾವು ದರ್ಶನ ತಗುವಾಗ ನಮ್ಮ ಎಡಗಡೆ ನಾವು ಭಗವಾನ್ ಬಾಹುಬಲಿಯರ ಒಂದು ಮೂರ್ತಿಯ ದರ್ಶನ ತಗೋಬೋದ್ರಿ. ಅದೇ ರೀತಿ ಅಲ್ಲಿ ಮುಂದ್ಗಡೆ ಕ್ಷೇತ್ರಪಾಲ ಬ್ರಹ್ಮದೇವರನ್ನ ಅವರು ಪೂಜೆ ಮಾಡ್ತಾರೆ. ಅದು ಒಂದು ದೇವಸ್ಥಾನ ಅದ ರೀ. ಇವೆಲ್ಲ ಅದೇ ಮಂದಿರದ ಒಳಗಡೆ ಅದಾವ್ರಿ. ಅದೇ ರೀತಿ ಬಲಗಡೆ ಪದ್ಮಾವತಿ ಮತ್ತು ಜ್ವಾಲಾಮಾಲಿನಿಯರ ಮಂದಿರ ಅದ ರೀ. ಮತ್ತು ಸೈಡು ಭರತನ ಮೂರ್ತಿ ಅದ ರೀ. ಭಗವಾನ್ ಭರತರ ಮೂರ್ತಿ ಅದ. ಈ ರೀತಿಯಾಗಿ ಈ ದೇವಸ್ಥಾನ ಒಳಗಡೆ ತುಂಬಾ ಸುಂದರವಾಗಿದೆ ರೀ. ಭರತ ಬಾಹುಬಲಿಯರ ಮೂರ್ತಿ ಹಿಂಗೆ ಅಪೋಸಿಟ್ ಇದಾವ್ರಿ. ತುಂಬಾ ಸುಂದರವಾದಂತಹ ಒಂದು ಮಂದಿರ ಅದ. ಸೊ ಅದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಬಂದಿದ್ದು ರೀ. ಇದು ಆಚಾರ್ಯ ಶ್ರೀ ಸನ್ಮತಿ ಸಾಗರ್ ಮಹಾರಾಜರ ಸಮಾಧಿ ಸ್ಥಳ ಅದ ರೀ. ಇಲ್ಲಿ ಅವರ ಮೂರ್ತಿ ಮತ್ತು ಪಾದಕಿಗಳನ್ನ ನಾವು ನೋಡ್ಬೋದ್ರಿ. ಇದು ಕೂಡ ತುಂಬಾನೇ ಸುಂದರವಾದಂತಹ ಒಂದು ಮಂದಿರವನ್ನು ಕಟ್ಟಿದ್ದಾರೆ ಅವ್ರದ್ದು. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಈ ಸಮಾಧಿ ಸ್ಥಳವನ್ನು ನೋಡ್ಕೊಂಡು ನೀವು ಮುಂದೆ ಹೊರಗಡೆ ಬಂದರೆ ಮತ್ತೆ ನಿಮ್ಗೆ ಇವೆಲ್ಲ ಪ್ಲೇಸನ್ನು ನೋಡ್ಲಿಕ್ಕೆ ಸಿಗ್ತಾವ್ರಿ. ಸೊ ನಾವು ಮುಂದೆ ಹಾಗೆ ನಡ್ಕೋತು ಪಂಚಮೇರು ಮಂದಿರ ಅದ ರೀ. ಸೊ ಆ ಮಂದಿರ ನೋಡ್ಲಿಕ್ಕೆ ಹೋದ್ರಿ. ಇಲ್ಲಿ ಮುಂದ್ಗಡೆ ಕಾಣೋದು ಅದೇ ಮಂದಿರ. ಇಲ್ಲಿ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಾವು ನೆಕ್ಸ್ಟ್ ಮುಂದಿನ ಪ್ಲೇಸಿಗೆ ಹೋದ್ರಿ. ಅಲ್ಲಿ ಭಗವಾನ್ ಅನಂತ ವೀರ್ಯರ ಒಂದು ಮೂರ್ತಿ ಅದ ರೀ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ನವಗ್ರಹದ ಒಂದು ದರ್ಶನ ಮಾಡ್ಕೊಂಡು ಹೋಗ್ಬೋದ್ರಿ. ಅಲ್ಲಿ ಸೈಡ್ ಕಾಣ್ತಾ ಇತ್ತು. ಸೊ ನೀವು ಮುಂದೆ ಹಾಗೆ ಹೋದರೆ 24 ತೀರ್ಥಂಕರ ಮೂರ್ತಿಗಳನ್ನು ನೋಡ್ಬೋದು. ಭಗವಾನ್ ಅನಂತ ವೀರ್ಯರ ದರ್ಶನವನ್ನು ನೀವು ತೆಗೆದುಕೊಳ್ಬೋದ್ರಿ. ತುಂಬಾ ಒಂದು ಸುಂದರವಾದ ಮೂರ್ತಿ ಅದ ರೀ ಇದು ಕೂಡ. ನೆಕ್ಸ್ಟ್ ನಾವು ದರ್ಶನ ತಗೊಳ್ಳಿಕ್ಕೆ ಹೋದ್ರಿ. ಇದು ಈ ಥರ ಗುಹೆ ಥರ ಮಾಡಿ ಮುಂದೆ ಸ್ಟೆಪ್ಸ್ ಮಾಡಿದ್ರಿ. ಸೊ ಇಲ್ಲಿ ಮೇಲ್ಗಡೆ ನಾವು ನವೀನಾಥ ತೀರ್ಥಂಕರನ್ನು ನೋಡ್ಬೋದು. ತುಂಬ ಸುಂದರವಾದಂತಹ ಮೂರ್ತಿ ಕೂಡ ಇಲ್ಲಿ ಅದ ರೀ. ಸೊ ನೀವು ಇಲ್ಲಿ ನಿಂತು ಹೊರಗಡೆಯಿಂದ ಪ್ಲೇಸ್ ನೋಡಿದ್ರೆ ಈ ಥರ ಕಾಣಿಸುತ್ತೆ. ತುಂಬಾ ಸುಂದರವಾದಂತಹ ಮತ್ತು ಶಾಂತವಾದಂತಹ ಇದು ಕುಂಜವನವಾಗಿದೆ ರೀ. ಸೊ ಇಲ್ಲಿ ನವೀನಾಥ ಭಗವಂತರ ದರ್ಶನ ತೆಗೆದುಕೊಂಡು ಈ ಗುಹೆ ಕೆಳಗಡೆ ಮತ್ತೆ ಬಂದ್ರಿ. ಈ ಗುಹೆ ಕೆಳಗಡೆನೂ ಕೂಡ ಅವರು ಆಚಾರ್ಯ ಶ್ರೀ ಸನ್ಮತಿ ಸಾಗರ್ ಮಹಾರಾಜರ ಒಂದು ಮೂರ್ತಿ ಇಟ್ಟಿದ್ದಾರೆ. ಈ ಮೂರ್ತಿಯನ್ನು ಒಂದು ಸೆಂಟರ್ ರೂಮಲ್ಲಿ ಇಟ್ಟು ಸೈಡೆಲ್ಲ ಸುತ್ತ ಹಾಕಲಿಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರೆ. ಅಲ್ಲಿ ಸುತ್ತ ಹಾಕೋಬೇಕಾದ್ರೆ ಕೆಲವೊಂದು ಮಹಾರಾಜರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಕತ್ಲಿದ್ದ ಕಾರಣ ಅಷ್ಟೊಂದು ನೀಟಾಗಿ ಏನೂ ಬರಲಿಲ್ಲ. ಸಣ್ಣ ಲೈಟ್ ಹಚ್ಚಿದ್ರಿ. ಸೊ ಹೀಗಾಗಿ ಏನು ಜಾಸ್ತಿ ಕಾಣಿಸ್ಲಿಲ್ಲ. ನೀವು ಇಲ್ಲಿ ಬೇರೆ ಬೇರೆ ಮಹಾರಾಜರ ಮತ್ತು ಆಚಾರ್ಯರ ಫೋಟೋನ ನಾವು ನೋಡ್ಬೋದಿದ್ರಿ. ಸೊ ಇದನ್ನು ಒಂದು ಸುತ್ತ ಹಾಕೊಂಡು ನಾವು ಮುಂದೆ ಹೋದ್ರಿ. ಮುಂದೆ ಎಲ್ಲಿ ಹೊಂಟಿದ್ದೀವಿ ಅಂತ ನಾನು ಹೇಳಲ್ಲ ರೀ. ಅಲ್ಲಿ ಹೋಗಿನ ತೋರಿಸ್ತೀನಿ. ಈ ಡೋಮ್ ಶೇಪ್ ಇದ್ದದ್ದು ನೋಡಿ ನಾವು ಅಲ್ಲೇನೋ ಇರ್ಬೋದು ಅಂತ ಹೇಳಿ ಯಾವುದೋ ಮೂರ್ತಿ ಇರ್ಬೋದು ಅಂತ ಅಂದ್ಕೊಂಡು ನಾವು ಅಲ್ಲಿ ತನಕ ಹೋದ್ರಿ. ಬಟ್ ಅಲ್ಲಿ ಹೋದರೆ ನಮ್ಗೆ ಸರ್ಪ್ರೈಸ್ ಆಗಿತ್ತು. ಯಾಕಪ್ಪ ಅಂತಂದರೆ ಅದು ಆನೆಗಾಗಿ ಅವರು ಆ ರೀತಿಯಾದಂತಹ ಒಂದು ಈ ಸುಂದರವಾದಂತಹ ಮನೆ ಕಟ್ಟಿದ್ರಿ. ಸೊ ಈ ಮನೆಯನ್ನು ಮತ್ತು ಆನೆಯನ್ನು ನೋಡಿ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ತುಂಬಾ ಖುಷಿ ಆಯಿತು. ಆನೆ ಜೊತೆಗೆ ಅಲ್ಲೇ ಸೈಡ್ ಕೆಲವೊಂದು ಹಸುಗಳನ್ನ ಕೂಡ ಅವರು ಸಾಕಿದ್ರು. ಸೊ ಅವನ್ನೆಲ್ಲ ನೋಡ್ಕೊಂಡು ನಾವು ವಾಪಸ್ ಹೋಗ್ಬಿಟ್ಟು ರೀ. ನೀವೇನಾದರೂ ಜಯಸಿಂಗ್ಪುರ, ಕೊಲ್ಲಾಪುರ ಅಥವಾ ಚಿಕ್ಕೋಡಿಯಿಂದ ಈ ರೋಡ್ ಹತ್ರ ಪಾಸ್ ಆಗ್ತಾ ಇದ್ರೆ ಈ ಕುಂಜವನನ ನೋಡೋದು ಮರಿಬೇಡ್ರಿ. ತುಂಬ ಸುಂದರವಾಗಿದೆ. ಹಾಗೆ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಜಿನೇಂದ್ರ.